ಎಲ್ಲ ಇಷ್ಟನಾ? ಏನು ಕಲಿಸ್ತಾರೆ ನಿಮಗೆ? ಆಟ, ತಿಂಡಿ ಎಲ್ಲ ಇದೆ. ಇನ್ನೇನು ಮಾಡ್ಬೇಕು ನೀವು? ಓದಿ ಏನಾಗ್ತೀರಾ ಕೇಳ್ತಾ ಇದ್ದೀನಲ್ಲ. ಎಲ್ಲರೂ ಟೀಚರ್ಸೇ? ಎಲ್ಲರೂ ಟೀಚರ್ಸೇ? ಡಾಕ್ಟ್ರು, ಆಮೇಲೆ ವೆರಿ ಗುಡ್, ಪೊಲೀಸ್, ಆಮೇಲೆ ಕಲೆಕ್ಟ್ರು ಅಂತ ಅದೆಲ್ಲ ಆಗ್ತೀರಲ್ವಾ ದೊಡ್ಡವರಾಗಿ. ಆಮೇಲೆ ಅವರು ಆಗಲೇ ಸರ್ ಹೇಳಿದಾಗೆ ನೀವೆಲ್ಲ ಮಕ್ಕಳನ್ನ ಕಲಿಸಿರಮ್ಮ ಸರಿಯಾಗಿ. ಈಗ ನಿಮಗೆ ಒಂದು ಆಸೆ ಇದೆ, ನಾವು ಓದಲಿಲ್ಲ ನಮ್ಮ ಮಕ್ಕಳು ಓದಬೇಕು ಅಂತಲ್ವಾ? ಕಲಿಬೋದು, ಎಷ್ಟು ಚೆನ್ನಾಗಿ ಟೀಚರ್ಸ್ ಕಲಿಸಿದ್ದಾರೆ. ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಓದಿದ್ದಾರೆ. ಮಾತಾಡೋದು ಅರ್ಥ ಆಗ್ತಾ ಇದೆಯಾ? ನಿಮ್ಮ ಅಮ್ಮಂದಿರೆಲ್ಲ ಮನಸ್ಸು ಮಾಡಿ ಕಲಿಸಿರಮ್ಮ. ನೀವು ಎಲ್ಲ ಒಂದು ದಿನ ತಪ್ಕೊಳ್ದಂಗೆ ಕಳಿಸಿ ಆಯಿತಾ ಮಕ್ಕಳನ್ನ. ನೀವು ಕಲಿಸಿದ್ರೆ ಸಾಕಮ್ಮ, ನಿಮಗೆಲ್ಲ ಕನ್ನಡ ಅರ್ಥ ಆಗುತ್ತೆ ತಾನೆ. ಮಕ್ಕಳನ್ನ ಸರಿಯಾಗಿ ಕಲಿಸಿ. ಇಲ್ಲಿ ಎಲ್ಲರೂ ಪಾಠ ಎಲ್ಲ ಕಲಿಸ್ತಾರೆ, ಊಟ ತಿಂಡಿ ಬಟ್ಟೆ ಪುಸ್ತಕ ಎಲ್ಲ ಕೊಡ್ತಾರೆ. ನೀವು ಕಲಿಸಿದ್ರೆ ಸಾಕು. ಇನ್ನು ಅದು ನೀವು ನಿಮ್ಮ ಮಕ್ಕಳಿಗೋಸ್ಕರ ಮಾಡಿಲ್ಲ ಅಂದರೆ ಭಾಳ ಕಷ್ಟ. ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತಾರೆ ಅವರು. ಬರ್ತಾ ಇದ್ದಾರಲ್ವಾ? ಬರ್ತಾ ಇದ್ದಾರೆ. ಈಗ ಇವರೆಲ್ಲ ಪಾಪ ಎಲ್ಲರೂ ಜವಾಬ್ದಾರಿ ತಗೊಂಡಿದ್ದಾರೆ. ಟೀಚರ್ಸ್ ಕೂಡ ತುಂಬ ಆಸೆಯಿಂದ ಕಲಿಸ್ತಾ ಇದ್ದಾರೆ. ಮಕ್ಕಳೆಲ್ಲ ಚೆನ್ನಾಗಾಗಲಿ, ಓದಿ ನಿಮಗೆ ಆಗೋದು ಬೇಡ ಅಲ್ಲ ನಿಮಗೆ? ಕೂಲಿ ಮಾಡೋದು ಬೇಡ ತಾನೆ? ಬೇಡ ಅಂದರೆ ಕಲಿಸಿ. ಹೌದು ಹೌದು, ನಮ್ಮ ಮಕ್ಕಳು ಯಾಕಪ್ಪ ನೀವು ಆಮೇಲೆ ನೀವು ಮಾತಾಡೋದಕ್ಕೆ ಭಾಳ ದೊಡ್ಡದು. ಎಸ್ಪೆಷಲಿ ಇದು 8 Indian Foundation doing a great thing. And sir was overwhelmed with emotions because very true. This is what Gandhi wanted and what Swami Vivekananda wanted. The youth to rise up and serve the society. You are really doing. You are role models to the others. The others will also join in more numbers, and we all can together we can build a great India. And where there is no hunger, where there is no illiteracy, hope that India will emerge as a great nation in the coming years. So ನಿಮಗೆಲ್ಲ ನಮ್ಮ ವಂದನೆಗಳು. ಮತ್ತೆ ಮಕ್ಕಳಿಗೆ ಚೆನ್ನಾಗಿ ಓದಿ, ಪೇರೆಂಟ್ಸ್ ಸರಿಯಾಗಿ ಮಕ್ಕಳನ್ನ ಕಲಿಸಿ. ಎಲ್ಲ ನೋಡಿದ್ದೀರಿ, ನಿಮ್ಮ ಗುಡಿಸ್ಲ ಹತ್ರ ಮೇಡಮ್ ಬಂದಿದ್ದಾರೆ. ಸ್ಕೂಲ್ ಥರನೇ ಒಂದು ಪೋಷಕರ ಒಂದು ಕಮಿಟಿಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಮೇಡಮ್ನವ್ರದ್ದು ಆಸೆ ಇತ್ತು. ಖಂಡಿತ ಮೇಡಮ್, ಖಂಡಿತ. ಕಳೆದ ವರ್ಷ ತಾವೆಲ್ಲ ಭಾಗವಹಿಸಿದ್ರಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ. ವಿನೂತನವಾಗಿರ್ತಕ್ಕಂಥ ರಾಜ್ಯದಲ್ಲೇ ಪ್ರಥಮವಾಗಿ 10 ಶಾಲಾ ಮಕ್ಕಳಿಂದ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಕೊಟ್ಟಿದ್ರು. ಇದು ರಾಜ್ಯ ಮಟ್ಟದಲ್ಲ, ದೇಶದ ಮಟ್ಟದಲ್ಲಿ ಹೆಸರನ್ನ ಪಡೆದು ಆ ಒಂದು ಕೀರ್ತಿ ಮೇಡಮ್ನವ್ರಿಗೆ ಸಲ್ಲಬೇಕು. ಈ ಸಾರಿ 10 ಶಾಲಾ ಮಕ್ಕಳಿಗೆ ಸ್ಕೂಲ್ ಡೇ ಪ್ರತಿ ಸರ್ಕಾರಿ ಶಾಲೆ ಅಥವಾ ಖಾಸಗಿ ಶಾಲೆಗಳಲ್ಲಿ ಸ್ಕೂಲ್ ಡೇನ ಅದ್ದೂರಿಯಾಗಿ ಮಾಡ್ತಾರೆ. ಆ ಥರ ಸ್ಕೂಲ್ ಡೇನ ನಾವು 10 ಶಾಲಾ ಮಕ್ಕಳಿಗೆ ಮಾಡಬೇಕಂತ ಮೇಡಮ್ನವ್ರು ಕನಸಿದೆ. ಅದಕ್ಕೆ ನಮ್ಮೆಲ್ಲರ ಕೈ ಜೋಡಿಸ್ತೇವೆ. ತಾವೆಲ್ಲರೂ ಸಹ ಅದ್ರ ಜೊತೆಗೆ ಸೇರ್ಕೋತೀವಿ ಅಂತ ಹೇಳ್ತಾ ಮೇಡಮ್ನವರು ಒಂದೆರಡು ಅನಿಸಿಕೆಗಳನ್ನ ಮತ್ತೆ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಅದನ್ನ ಮನವಿ ಮಾಡ್ಕೊಳ್ತಾರೆ. ಸೈಲೆಂಟ್. ಸಹೋದ್ಯೋಗಿಗಳೇ ಹಾಗೂ ಗ್ರೀನ್ ಇಂಡಿಯಾ ಫೌಂಡೇಶನ್ ಕುಟುಂಬದ ಎಲ್ಲ ಸದಸ್ಯರೇ, ಪೋಷಕರೇ, ಮಕ್ಕಳೇ, ಈಗಾಗಲೇ ನಮ್ಮ ನಿರ್ದೇಶಕರು ನೀವೇ ನೋಡಿದ್ರಿ. ಎಷ್ಟು ತುಂಬ ಸಂತೋಷ ಆಗಿದೆ ಈ ಮಕ್ಕಳನ್ನ ನಿಮ್ಮನ್ನೆಲ್ಲ ನೋಡಿ. ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ನಮ್ಮ ಕಮಿಷನರ್ ಇವ್ರ ಹತ್ರ ಎಲ್ಲ ಹೋಗಿ ಈಗ ಚರ್ಚೆ ಆಗುತ್ತೆ. ಅದನ್ನು ಹೇಳ್ತಾ ಇದ್ರು ನನಗೆ, ಇದನ್ನ ಒಂದು ಪ್ರಚಾರ ಮಾಡಿ ಒಂದು ಪೇಪರ್ನಲ್ಲಿ ಬರೆಸಿ ಈ ರೀತಿ ಬೇರೆಯವರು ಮೋಟಿವೇಟ್ ಆಗಲಿ. ಇನ್ನೂ ಸ್ವಲ್ಪ ನಮ್ಮ ತಾಲೂಕಿನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅವರೆಲ್ಲರಿಗೂ ಇದೇ ರೀತಿಯ ವಿದ್ಯಾಭ್ಯಾಸ ಸಿಗಲಿ ಅಂತ ಅವರಿಗೆ ನನಗೆ ಒಂದೆರಡು ಮಾತು ಹೇಳಿದ್ರು. ನಾನು ಬಂದ್ಮೇಲೆ ಈಗ ಈ ಮಕ್ಕಳನ್ನೆಲ್ಲ ನೋಡಿ ಒಂಥರ ಇವ್ರಿಗೆ ಏನಪ್ಪ ನಾವು ಶಿಕ್ಷಣ ನಮ್ಮ ದೇಶ ಇನ್ನೂ ಯಾವ ಸ್ಥಿತಿನಲ್ಲಿದೆ, ಇನ್ನೂ ಮಕ್ಕಳುಗಳು ಇನ್ನೂ ಬೀದಿ ಮೇಲೆ ಅಲಿತಾ ಇದ್ದಾರಲ್ಲ ಅಂತ ನಾನು ಮಾದೇಪುರ ನೋಡಿದೆ. ಅಲ್ಲಿ 10 ಶಾಲೆ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಉದ್ದಾಗ ಬಂದಾಗ
ಮಾದೇವಪುರದಲ್ಲಿ ಒಂದು 200 ಕುಟುಂಬ ಇತ್ತು. ಅಲ್ಲಿ ಹೋದ್ರೆ ಒಂದು 100 ಮಕ್ಕಳು ಎಲ್ಲ ಹಿಂದಿ ಮಕ್ಕಳು. ಅವರೆಲ್ಲ ಏನಂದ್ರೆ ವ್ಯಾಪಾರ ಮಾಡುವಂತ ಮಕ್ಕಳು. ಹೋದ್ರೆ ಸಣ್ಣ ಸಣ್ಣ ಮಕ್ಕಳು ಒಂದು 80 ಮಕ್ಕಳು ಇದ್ದಾರೆ. ಇಷ್ಟೇ ಬೀದಿಗೆ ನಲಿತಾ ಇದ್ದಾರೆ. ಮತ್ತೆ ಇದು ಸಾಯಂಕಾಲ ಆದರೆ ಸಿಹಿ ಬಲೂನ್ ಎಲ್ಲ ಮಾರೋದು ಇದೆಲ್ಲ ನೋಡಿದ್ದೀರಾ? ಇಲ್ಲಿ ಸಿಗ್ನಲ್ಗಳೆಲ್ಲ ಬಂದು ವ್ಯಾಪಾರ ಮಾಡ್ತಾ ಇರ್ತಾರೆ, ಭಿಕ್ಷೆ ಬೇಡ್ತಾ ಇರ್ತಾರೆ. ಇಂಥ ಮಕ್ಕಳು ಇಲ್ಲಿ ಅಲ್ಲಿ ಹೋಗಿ ನಾನು ಫಸ್ಟ್ ಹೇಳಿದೆ, ಅವ್ರ ಪೇರೆಂಟ್ಸ್ನೆಲ್ಲ ಒಂದು ಸಭೆ ಕರೆದು ಅವ್ರಿಗೆ ಮನವರಿಕೆ ಮಾಡಿದೆ. ಈ ಥರ ನಿಮಗೆ ಶಾಲೆ ಮಾಡ್ತೀನಿ, ಈ ಮಕ್ಕಳೆಲ್ಲ ಶಾಲೆಗೆ ಬರಲಿ. ಅಲ್ಲಿ ಜಾಗದೇ ಒಂದು ದೊಡ್ಡ ಸಮಸ್ಯೆ ಆಯಿತು ನನಗೆ. ಆದರೂ ಸ್ವಲ್ಪ ಅವ್ರಿಗೆಲ್ಲ ತುಂಬ ಸಂತೋಷನೂ ಆಯಿತು. ಎಷ್ಟು ಸಂತೋಷ ಅಂದರೆ ಎಲ್ಲ ಒಂಥರ ಶಾಲೆ ಪ್ರಾರಂಭನ ಹಬ್ಬದ ಥರ ಮಾಡಿದ್ರು. ನಾನು ಹೋದ್ರೆ ಮೇಡಮ್ ಜಿ ಅಂತ ನನ್ನ ಕಾಲಿ ನಮಸ್ಕಾರ ಮಾಡ್ತಾ ಇದ್ದೆ. ಅಷ್ಟು ಅವ್ರಿಗೆ ನಮ್ಮ ಮಕ್ಕಳಿಗಾಗಿ ನಾವು ಇಡೀ ದೇಶ ಸುತ್ತಿ ಬಂದಿದ್ದೀವಿ, ಆದರೆ ನಮ್ಮ ಮಕ್ಕಳಿಗಾಗಿ ಯಾರು ಈ ಥರ ಶಾಲೆ ಓಪನ್ ಮಾಡಿರಲಿಲ್ಲ ಅಂತ ತುಂಬ ಒಂಥರ ಕಣ್ಣೀರು ತುಂಬ್ಕೊಂಡು ಹೇಳ್ತಾ ಇದ್ದೆ. ಎಷ್ಟು ಟ್ಯಾಲೆಂಟೆಡ್ ಮಕ್ಕಳು ಅಂದರೆ ಹಿಂದಿ ಮಕ್ಕಳು ತುಂಬ ಚೆನ್ನಾಗಿ ಕನ್ನಡ ಕಲ್ತಿದ್ರು. ನಾನು ಹೋದ ತಕ್ಷಣ ಆ ಮಕ್ಕಳಿಂದ ಕನ್ನಡ, ಹಿಂದಿ ಮಕ್ಕಳು ಬಾಯಲ್ಲಿ ಕನ್ನಡ ಬರೋದೇ ಒಂಥರ ಕೇಳಿದ್ರೆ ಒಂಥರ ಸಂಗೀತ ಕೇಳೋಕ್ಕಾಗೋದು. ಕೇಳಿಸ್ತಾ ಇದ್ದೆ, ಹೇಳ್ರಿ ಏನ್ರಿ ಅಂತ. ಸಣ್ಣ ಸಣ್ಣ ಮಕ್ಕಳು ಜಸ್ಟ್ ಒಂದು 3 monthsಗೆ ಕನ್ನಡ ಹೇಳ್ತಾ ಇತ್ತು. ಮಗ್ಗಿ ಹೇಳ್ತಾ ಇದ್ದು, ಎರಡು ಮಗ್ಗಿ. ಚಿಕ್ಕ ಹುಡುಗ ಆರನೇ ಕ್ಲಾಸ್ ಹುಡುಗ ಜೋರಾಗಿ ಎಲ್ರಿಗೂ ಹೇಳ್ಕೊಡ್ತಾ ಇತ್ತು. ಒಂಥರ ಅಷ್ಟು ಸಂತೋಷ ಆಗ್ತಾ ಇತ್ತು. ನಾನು ದಿನ ಯಾವುದೋ ಒಂದು ಬೇರೆ ಶಿಕ್ಷಕರ ಬಗ್ಗೆ ಕೇಳಿದಾಗ ಅವರು ಬಂದಾಗ ಅವ್ರು ಹೇಳಿದೆ ವಿದ್ಯುತೆ, ಇಲ್ಲ ನೀವೆಲ್ಲ ಒಂದು ಸ್ವಲ್ಪ ಈ 10th ಶಾಲೆಗೆ ಏನಾದರೂ ನೀವು ಸಹಾಯ ಮಾಡಿ ಅಂದಾಗ ಅಲ್ಲಿ ರಾಮಸ್ವಾಮಿ ಶಾಲೆಗೆ ಬಂದು ಈಗ ಅವ್ರನ್ನ ಸ್ನೇಹಿತರನ್ನು ಕರ್ಕೊಂಡು ಬಂದು ಇಷ್ಟು ಮಟ್ಟಕ್ಕೆ ತಂದಿದ್ದಾರೆ. ನಿಜವಾಗ್ಲೂ ನಾನು ವಿದ್ಯುತ್ ಮತ್ತು ಅವರ ಸ್ನೇಹಿತರಿಗೆ ಇಲಾಖಾ ಪರವಾಗಿ ಮಕ್ಕಳ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಗ ನಾನು ವಿದ್ಯೆಗೆ ಕೇಳ್ಕೊತಾ ಇದ್ದೀನಿ, ನಿಮ್ಮ ಸಂಖ್ಯೆಯನ್ನು ಇನ್ನೂ ಹೆಚ್ಚು ಮಾಡಿ. ನಮ್ಮ ತಾಲೂಕಲ್ಲಿ ಈಗ ಸದ್ಯಕ್ಕೆ 10 10 ಶಾಲೆಗಳಿದೆ. ಅಲ್ಲಿ ಎಲ್ಲ ಸಾಕಷ್ಟು ಸೌಕರ್ಯಗಳಿಲ್ಲ. ಇನ್ನೂ 10 ಶಾಲೆಗಳನ್ನ ಓಪನ್ ಮಾಡಬೇಕಾಗಿದೆ. ಈಗ ನೆನ್ನೆನೂ ನನಗೆ ಫೋನ್ ಬಂತು, ವೈದ್ಯದಲ್ಲೆಲ್ಲೋ ಮಕ್ಕಳೆಲ್ಲ ಇದ್ದಾರೆ, ನೀವೆಲ್ಲ ಅಲ್ಲಿ ಯಾಕೆ ಮಾಡಿಲ್ಲ ಅಂತ. ಆದ್ದರಿಂದ ಇದು ಸರ್ವೆ ಮಾಡಿಬಿಟ್ಟು ಸರ್ ಹತ್ರ ಮಾತಾಡಿದ್ದೀವಿ. ನಮ್ಮಲ್ಲಿ ಸ್ವಲ್ಪ ಶಿಕ್ಷಕರ ಕೊರತೆ ಇದೆ. ಆದ್ದರಿಂದ ನಿಮ್ಮ ಫೌಂಡೇಶನ್ ವತಿಯಿಂದ ಇನ್ನೂ ಸ್ವಲ್ಪ ಶಿಕ್ಷಕರನ್ನ, ಈಗ ಸ್ಟಾಫ್ ಕಂಪನಿಯವರು ಒಂದು 10 ಶಾಲೆಗೆ ಈಗ MOU ಮಾಡ್ತಾ ಇದ್ದಾರೆ ಟೀಚರ್ಸ್ನ ಕೊಡಲಿಕ್ಕೆ. ಅದೇ ರೀತಿ ನೀವೇನಾದರೂ ಸ್ವಲ್ಪ ಶಿಕ್ಷಕರನ್ನ ಒದಗಿಸ್ಕೊಟ್ರೆ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಈ ರೀತಿಯ ವಿದ್ಯಾಭ್ಯಾಸ ಸಿಗುತ್ತೆ. ವಿವೇಕಾನಂದರು ಏನು ಹೇಳ್ತಾ ಇದ್ರು, ಶಾಲೆಗೆ ಮಕ್ಕಳು ಬರಲಿಲ್ಲ ಅಂದರೆ ಗುಡಿಸ್ಲಿಗೆ ಹತ್ರ ಶಾಲೆ ಹೋಗಬೇಕು ಅಂತ ಈಗ 100 ವರ್ಷದಿಂದ ವಿವೇಕಾನಂದರು ಹೇಳಿದರು. ಆ ಮಾತು ಇವತ್ತು ನಿಜ ಆಗಿದೆ. ನಾನೆಲ್ಲೋ ವಿವೇಕಾನಂದರು ಬಗ್ಗೆ ಓದುವಾಗ ಇದನ್ನು ಓದಿದೆ ನಾನು. ಆಗ ಈ 10th ಶಾಲೆ ನನಗೆ ತುಂಬ ಸಂತೋಷ ಆಯಿತು. ಅವ್ರು 100 ವರ್ಷದ ಹೇಳಿದ ಮಾತು, ಹಿಂದೆ ಹೇಳಿದ ಮಾತು ಇವತ್ತು ನಿಜ ಆಗಿದೆ ನೋಡಿ. ಅವ್ರು ಶಾಲೆಗೆ ಬರಲಿಲ್ಲ ಅಂದರೆ ಅವ್ರು ಗುಡಿಸ್ ಹತ್ರನೇ ಹೋಗಿ ನೀವು ಶಾಲೆ ಮಾಡಿ ಅಂತ ಹೇಳಿದ್ರು. ಆ ಮಾತು ನಿಜ ಆಗಿದೆ. ಮತ್ತು ಈ 10th ಶಾಲೆ ಶಿಕ್ಷಕರಿಗೆ ನಾನು ವಿಶೇಷವಾಗಿ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಬಹಳ ಕಷ್ಟಪಡ್ತಾರೆ ಅವರು. ಅವ್ರನ್ನ ನಾನು ಹೋದ್ಸರಿ ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆಯಲ್ಲಿ ಎಲ್ಲ 10th ಶಾಲೆ ಶಿಕ್ಷಕರಿಗೂ ನಾನು ಆನರ್ ಮಾಡಿದ್ವಿ. ತುಂಬ ಸಂತೋಷದಿಂದ ಆನರ್ ಮಾಡಿದ್ದೆ. ನಿಮ್ಮ ಸೇವೆ ಇನ್ನೂ ಈ ಮಕ್ಕಳಿಗೆ ಇನ್ನೂ ಸಿಗುವಂತಾಗಲಿ. ಹಾಗೂ ಮಕ್ಕಳಲ್ಲಿ ತುಂಬ ಟ್ಯಾಲೆಂಟ್ ಇದೆ. ಅವ್ರಿಗೆ ಗೊತ್ತಿಲ್ಲ, ಅವರು ಈಗ ಸದ್ಯಕ್ಕೆ ಏನು ನೋಡ್ತಾರೆ, ನಿಮ್ಮನ್ನ ಟೀಚರ್ಸ್ ಅಷ್ಟೇ ನೋಡ್ತಾರೆ. ಈಗ ಏನಾಗ್ತೀರಾ ಅಂತ ಕೇಳಿದ್ರೆ ಅವ್ರು ಹೇಳೋದೇನು, ನಾನು ಟೀಚರ್ ಆಗ್ತೀನಿ, ಸರ್ ಆಗ್ತೀನಿ ಅಂತ. ಆದರೆ ಮುಂದೆ ಅವ್ರಿಗೆ ಓದಿದ್ರೆ, ನೀವು ಓದಿ ಚೆನ್ನಾಗಾದರೆ ಏನೇನು ಸಮಾಜದಲ್ಲಿ ನೀವು ಏನೇನು ಎಂತೆಂಥ ವ್ಯಕ್ತಿಗಳಾಗ್ಬೋದು ಅಂತ ನೀವು ಶಿಕ್ಷಕರು ಅವ್ರಿಗೆ ತಿಳಿಸ್ಕೊಡ್ಬೇಕು. ನಾನೊಂದು ಕಾವೇರಿ ನಗರ ಶಾಲೆಗೆ ಹೋಗಿದ್ದೆ. 2ನೇ ಕ್ಲಾಸ್ ಮಗು ಕೇಳಿತು. ಎಲ್ಲ 20 ಮಕ್ಕಳಿದ್ರು. ಎಲ್ಲ ಮಕ್ಕಳು ಹೋಗುವಾಗ ಹುಡುಗ ಮಾತ್ರ ಬಂದರೆ ನನಗೆ ಥ್ಯಾಂಕ್ಸ್ ಕೊಟ್ಟ. ಸರಿ ನೀನು ಏನಾಗ್ತೀಯಪ್ಪ ಅಂದೆ. ಅವ್ನ ಮುಖನೇ ಒಂಥರ ಬ್ರೈಟ್ ಇತ್ತು. ಏನಾಗ್ತೀಯ ಅಂದರೆ ನಾನು ಸರ್ ಆಗ್ತೀನಿ ಅಂತ. ಅವನು ಗಣಿತ ಲೆಕ್ಕಗಳು ಮಾಡ್ತಿದ್ದೆ. ಮೆಂಟಲಿ ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದ. ನೀನು ಸರ್ ಆಗಬೇಡ, ನೀನು ಇಂಜಿನಿಯರ್ ಆಗು ಅಂತ ಹೇಳ್ದೆ. ಸರಿ ಅವನು ತಕ್ಷಣ ಹೋಗ್ಬಿಟ್ಟು ಟೀಚರ್ನ ಕೇಳಿದ, ಇಂಜಿನಿಯರ್ ಅಂದರೆ ಏನು ಮಿಸ್ ಅಂತ ಕೇಳಿ. ನನಗೆ ತುಂಬ ಸಂತೋಷ ಆಯಿತು. ಆಗ ಟೀಚರ್ ಹೇಳ್ತಾ ಇದ್ರು ಇಂಜಿನಿಯರ್ ಅಂದರೆ ಏನೇನಾಗ್ಬೋದು. ಹಾಗಾಗಿ ಈ ಮಕ್ಕಳಿಗೆ ನೀವು ಇನ್ನೂ ಅದೇ ಥರ
ತುಂಬ ಪ್ರತಿಭಾವಂತ ಮಕ್ಕಳು ಇರ್ತಾರೆ. ಈಗ ಸಾಹೇಬ್ ಹೇಳಿದ್ರು, ನಾನು ಇಲ್ಲಿ ಮಕ್ಕಳು ನಮ್ಮ ರೆಗ್ಯುಲರ್ ಮಾಡ್ತೀರಾ, ಈ ಸರಿ ಡ್ಯಾನ್ಸ್ ಮಾಡ್ತೀರಾ? ತುಂಬ ಚೆನ್ನಾಗಿ ಮಾಡಿದ್ರಿ. ನಿಮ್ಮ ಡಾನ್ಸ್ ಬೆಸ್ಟ್ ಪ್ರೋಗ್ರಾಮ್ ಅಂತ ಬಂತು. ರಾಜ್ಯಪಾಲರೆಲ್ಲ ನಿಮ್ಮ ಡಾನ್ಸ್ ನೋಡ್ಬಿಟ್ಟು ಬಹಳ ಒಳ್ಳೆಯದು. ಈ ಸರಿನೂ ಮಾಡೋಣ. ಚೆನ್ನಾಗಿ ಓದ್ತಾ ಇದ್ದೀರಾ? ಹಾಂ, ಸಾಯಂಕಾಲ ಮನೆಗೆ ಹೋಗಿ ಓದ್ತೀರಾ? ಓದಲ್ಲ ಅಲ್ಲ? ಓದ್ತಲ್ಲ ಓದಲ್ಲ ಅಲ್ಲ? ನಿಮ್ಮ ಅಮ್ಮಂದ್ರು ಮಾತು ಕೇಳಲ್ವಾ ನೀವೆಲ್ಲ? ಓದಕ್ಕೆ ಏನು ಸೆಂಟ? ಸಾಯಂಕಾಲ ಸ್ವಲ್ಪ ಮನೆಗೆ ಹೋಗಿ ಟಿವಿ ನೋಡ್ತೀರಾ? ಟಿವಿ ಇಲ್ಲ